ಎಲ್ಲಿಂದ ಬಂದಿದ್ದೀರಾ ತಾವೆಲ್ಲ? ಇಲ್ಲಪ್ಪ, ಆಕ್ಚುಲಿ ಯಾರು ರೆಫರ್ ಮಾಡಿಲ್ಲ. ನಾವು ಗೂಗಲಲ್ಲಿ ಸರ್ಚ್ ಮಾಡಿಕೊಂಡು ನಾವಿರೋ ಪ್ಲೇಸಿಂದ ಇದು ಕಮ್ಮಿ ಡಿಸ್ಟೆನ್ಸಲ್ಲಿತ್ತು. ಸೊ ಬಂದ್ವಿ, ರಿವ್ಯೂಸ್ ಎಲ್ಲ ಚೆನ್ನಾಗಿತ್ತು. ಸೊ ಫಸ್ಟ್ ಆಫ್ ಆಲ್ ಒನ್ ಪಾಯಿಂಟ್ ಹೇಳಬೇಕು, ಐ ಆಮ್ ಪ್ಯೂರ್ ವೆಜಿಟೇರಿಯನ್. ಸೊ ಹೋಟ್ಲ್ ಹೆಸರು ನೋಡಿ ಭಯ ಆಯ್ತು ಒಳಗಡೆ ಬರಕ್ಕೆ, ತಂದೂರಿ ಅಂತಿದೆ ಅಂತ. ಎಕ್ಸಾಕ್ಟ್ಲಿ. ಬಟ್ ಐ ವಾಸ್ ಅಶ್ಯೂರ್ಡ್ ದಟ್ ಇಲ್ಲಿ ವೆಜ್ಜು ನಾನ್ ವೆಜ್ಜು ಕಿಚನ್ ಫುಲ್ ಸಪ್ರೇಟ್ ಇದೆ, ಪಾತ್ರೆ ಮಾಡೋದು ಸಪ್ರೇಟ್ ಇದೆ. ಹಾಗಾಗಿ ಹ್ಯಾಪಿಲಿ ಯು ಕ್ಯಾನ್ ಕಮ್ ಈಟ್ ವೆಜಿಟೇರಿಯನ್ ಡಿಶ್. ಆಫರ್ ಏನಂತ ಹೇಳಿದ್ರೆ, ಇಷ್ಟು 16 ವರ್ಷದಿಂದ RCB ಕಪ್ ಹೊಡಿತಾರೆ ನಾವು ನೋಡಿ 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 ಬೇಜಾರಾಗಿ ಹೋಗಿದ್ದೀವಿ. ಈ ಸಲ ಆದ್ರೂ ಕಪ್ ಹೊಡಲಿ ಅಂದ್ಬಿಟ್ಟು RCB ಫ್ಯಾನ್ಸ್ ಗಳಿಗೇನೆ ಬೈ ಒನ್ ಗೆಟ್ ಒನ್ ಬಿರಿಯಾನಿ, 2 ಮಟನ್ ಬಿರಿಯಾನಿ ಅಂದ್ರೆ 3 ಮಟನ್ ಬಿರಿಯಾನಿ, 3 ಮಟನ್. ಕೆಲವು ಕಡೆ ನಾನ್ ವೆಜ್ ಹೋಟ್ಲಲ್ಲಿ ನಾನ್ ವೆಜ್ ಜಾಸ್ತಿ ಇರುತ್ತೆ, ವೆಜ್ಗೆ ಪ್ರಿಫರೆನ್ಸ್ ಕಮ್ಮಿ ಇರುತ್ತೆ ಅಂತಾರೆ. ಇಲ್ಲೇ ಹೇಗೆ ಅನಿಸ್ತಾ ಇದೆ ನಿಮಗೆ? ಇದೆ, ಆಪ್ಷನ್ಸ್ ಇದೆ, ವೆಜಿಟೇರಿಯನ್ ಆಪ್ಷನ್ಸ್ ಇದೆ. ಸೊ ನಾನ್ ವೆಜ್ ಐಟಮ್ಸ್ ಮಾತ್ರ ಅಂತ ಏನಿಲ್ಲ, ಆಪ್ಷನ್ಸ್. ನಮಸ್ಕಾರ ಕರ್ನಾಡು, ಎಲ್ಲರೂ ಹೇಗಿದ್ದೀರಾ? ನಾನು ಗೊತ್ತಲ್ಲ ನಿಮ್ಮ ಸಂಚಾರಿ ಸುನಿಲ. 16 ಅಲ್ಲ 26 ವರ್ಷ ಆದ್ರೂ RCB. ನಾನು RCB ಲವರ್ ಅಂತ ಹೇಳೋ ಕೆಚ್ಚದೆ ಕನ್ನಡ ಅಭಿಮಾನಿಗಳಿಗೆ. ಎಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಸಾವಿರಾರು ರೂಪಾಯಿ ದುಡ್ಡು ಕೊಟ್ಟು ಸ್ಟೇಡಿಯಮಲ್ಲಿ ಬಂದು ಕ್ರಿಕೆಟ್ ನೋಡೋ ಅಭಿಮಾನಿಗಳಿಗೆ ನಮ್ಮ RCB ತಂಡದವ್ರು ಕೊಡೋ ಉಡುಗೊರೆ ಇದೇನಾ ಅಂತ ಗೊತ್ತಾಗ್ತಿಲ್ಲ ನನಗೆ. ಹೊಸ ಅಧ್ಯಾಯ ಪ್ರಾರಂಭ ಅಂದ್ಕೊಂಡೆ ಎಲ್ಲ ಅಭಿಮಾನಿಗಳಿಗೂ ನಿರಾಶೆ ಉಂಟು ಮಾಡ್ತಿರೋ ನಮ್ಮ RCB ಮ್ಯಾನೇಜ್ಮೆಂಟ್ಗೆ ಏನು ಬುದ್ಧಿ ಇದೆಯೋ ಇಲ್ವೋ ಅದಂತೂ ನನಗಂತೂ ಅರ್ಥ ಆಗ್ತಿಲ್ಲ. ಈ ನಮ್ಮ RCB ಟ್ಯಾಕ್ಸ್ ಹಾಕ್ಸ್ಕೊಂಡು ಬೇಜಾರಲ್ಲಿದ್ದ ಗ್ಯಾಪಲ್ಲೇ ನನ್ನ ಫ್ರೆಂಡ್ ನಿತೇಶು ಡಿನ್ನರ್ ಕೊಡ್ಸಲ್ವಂತ ಡಿನ್ನರ್ ಟ್ಯಾಕ್ಸ್ ಹಾಕಕ್ಕೆ ರೆಡಿನೇ ಆಗೋದ. ಸರಿ ಎಲ್ಲಪ್ಪ 8 ಜನ ಇದ್ದೀವಿ, ಎಲ್ಲಿ ಹೋಗೋದು, ಯಾವ ಹೋಟ್ಲಿಗೆ ಹೋಗೋದು ಅಂತ ಯೋಚನೆ ಮಾಡ್ತಿದ್ದ ಗ್ಯಾಪಲ್ಲೇ ಒಂದು ರೀಲ್ಸ್ ನೆನಪಾಯ್ತು. ಉಪ್ಪು ಹುಳಿ ಖಾರ ಇನ್ಸ್ಟಾಗ್ರಾಮ್ ಪೇಜ್ ಅವರು ಒಂದು ರೀಲ್ಸ್ ಮಾಡಿದ್ರು. ನಮ್ಮ ರಾಜಾರಾಜನಗರದಲ್ಲಿ ಟ್ವಿಲೈಟ್ ತಂದೂರಿ ರೆಸ್ಟೋರೆಂಟ್ ಅಲ್ಲಿ IPL ಗೋಸ್ಕರ ಒಳ್ಳೆ ಆಫರ್ ಕೊಡ್ತಿದೆ ಅಂತ ಗೊತ್ತಾಯ್ತು. ಅದಕ್ಕೆ ಕಳ್ಕೊಂಡಿರೋ ವಸ್ತುನ ಕಳ್ಕೊಂಡಿರೋ ಜಾಗದಲ್ಲಿ ಹುಡುಕ್ಬೇಕು ಅಂತೇಳಿ ಈ IPL ಆಫರ್ನ ಒಂದು ಸದುಪಯೋಗ ಪಡೆಯೋಣ ಅಂತಂದ್ಬಿಟ್ಟು ನಾನು ನನ್ನ ಫ್ರೆಂಡೆಲ್ಲ ಟ್ವಿಲೈಟ್ ಹೋಟ್ಲ್ ಕಡೆಗೆ ಹೊರಟಿದ್ದೀವಿ. ಬನ್ನಿ, ಆ ಫುಡ್ದು ರಿವ್ಯೂ ಎಲ್ಲ ನಾನು ತೋರಿಸ್ಕೊಡ್ತೀನಿ ಯಾವ ಥರ ಇರುತ್ತೆ ಅಂತ. ಹಾಗೆಯೇ ಈ ಆಫರ್ ಏನು ಕೊಡ್ತಿದ್ದಾರೆ ಮತ್ತು ಇವರ ಫುಡ್ ಮೆನುವಲ್ಲಿ ಏನೇನು ಸಿಗುತ್ತೆ ಅನ್ನೋದನ್ನು ನಾನು ಈ ಬ್ಲಾಗಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ, ಹೋಟೆಲಲ್ಲಿ ಹೋಗಿ ಸಿಗ್ತೀನಿ. ಇದೇ ನೋಡಿ, ಟ್ವಿಲೈಟ್ ತಂದೂರಿ ರೆಸ್ಟೋ ಅಂತ ಹೊಸದಾಗಿ ರೆನೋವೇಷನ್ ಎಲ್ಲ ಮಾಡಿದ್ದಾರೆ. ಈ ಕಡೆ ಒಂಥರ ಪಬ್ ಥರನೇ ಕಾಣಿಸುತ್ತೆ ನೋಡಿ. ಜನ ಸಿಕ್ಕಾಪಟ್ಟೆ ಇದ್ದಾರಪ್ಪ, ಸಕ್ಕತ್ತಾಗಿ ಮಾಡಿದ್ದಾರೆ ರೀ. ನಿತೇಶ್, ಸಕ್ಕತ್ತಾಗಿದೆ ಅಲ್ಲ ಅಲ್ಲ ರೀ? ಪವನ್, ಚೆನ್ನಾಗಿದೆ ಅಲ್ಲ? ಹಾಂ, ಓಕೆ. ಬನ್ನಿ, ಈ ಆಫರ್ಗೆ ಕಾರಣ ಏನು ಅನ್ನೋದನ್ನ ಹೋಟೆಲ್ ಮಾಲೀಕರ ಹತ್ರನೇ ಕೇಳೋಣ. ಯಾರ್ದು? ನಮಸ್ಕಾರ. ಶೆಟ್ಟಿ, ಸುಕುಮಾರ್ ಶೆಟ್ಟಿ ಅಲ್ಲ? ಸಾರಿ, ಮರ್ತ್ಬಿಟ್ಟಿದೆ. ಈ ಆಫರ್ ಕೊಡಕ್ ಕಾರಣ ಏನು? ನಾನೊಂದು 8 ಜನ ಹುಡುಗರು ಹಾಕೊಂಡ್ ಬಂದ್ಬಿಟ್ಟಿದೀನಿ. ಏನೋ IPL ಇಂದ ಏನೋ ಆಫರ್ ಕೊಡ್ತಿದೀರ ಅಂತ ಒಂದು ಸಣ್ಣ ಇನ್ಫಾರ್ಮೇಶನ್ ಸಿಕ್ತು, ಅದನ್ನ ಹಾಕೊಂಡ್ ಬಂದಿನಿ. ಆಫರ್ ಕೊಡ್ತಿರೋ ಉದ್ದೇಶ ಏನು? ಆಫರ್ ಏನಂತ ಹೇಳಿದ್ರೆ, ಇಷ್ಟು 16 ವರ್ಷದಿಂದ RCB ಕಪ್ ಹೊಡಿತಾರೆ ನಾವು ನೋಡಿ 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 ಬೇಜಾರಾಗಿ ಹೋಗಿದ್ದೀವಿ. ಈ ಸಲ ಆದ್ರೂ ಕಪ್ ಹೊಡಲಿ ಅಂದ್ಬಿಟ್ಟು RCB ಫ್ಯಾನ್ಸ್ ಗಳಿಗೇನೆ ಬೈ ಒನ್ ಗೆಟ್ ಒನ್ ಬಿರಿಯಾನಿ, 2 ಮಟನ್ ಬಿರಿಯಾನಿ ಅಂದ್ರೆ 3 ಮಟನ್ ಬಿರಿಯಾನಿ, 2 ತಗೊಂಡು 3 ಬೈ 2 ಗೆಟ್ 1. ಅಂದ್ರೆ ಚಿಕನ್ ಬಿರಿಯಾನಿಗೆ ಬೈ ಒನ್ ಗೆಟ್ ಒನ್, ಬೈ ಟು ಗೆಟ್ ಒನ್. ಆಮೇಲೆ ಇನ್ನೊಂದು 120 ರೂಪಾಯಿ ಕೊಟ್ರೆ ಬಿರಿಯಾನಿ ಮತ್ತೆ 4 ಪೀಸ್ ಕಬಾಬ್ ಬರುತ್ತೆ. ಹೌದು, 120 ರೂಪೀಸ್. ಹೌದು, ಎಸ್ಪೆಷಲಿ ಮತ್ತೆ ನಿಮ್ ಬ್ಲಾಗರ್ಸ್ ನಿಮ್ ಕಡೆ ಬಂದ್ರೆ ಫ್ಲಾಟ್ 20% ಡಿಸ್ಕೌಂಟ್ ಇರುತ್ತೆ. 20%? ನಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ 20%. ಹೌದು. ಎಲ್ಲಿವರೆಗೆ ಈ ಆಫರ್ ಕೊಡ್ತೀವಿ? IPL ಮುಗಿದ್ರೆ ಹೊಡಿತೀವಿ, ಕಪ್ ಹೊಡೆಯೋಣ ಪ್ಲಸ್ ಆಫರ್ ನಡೀಲಿ ಅಂತ. ಅಲ್ಲಿವರೆಗೂ? ಹೌದು, ಕಪ್ ಹೊಡೆಯವರೆಗೂ ನಾನು ಆಫರ್ ನಿಲ್ಸಲ್ಲ ಅಂತ ನೀವು? ಹೌದು. ಏನೇನ್ ಸಿಗುತ್ತೆ ನಿಮ್ಮಲ್ಲಿ? ನಮ್ಮಲ್ಲಿ ತಂದೂರಿ ವೆರೈಟೀಸ್ ಎಲ್ಲ ಇದೆ, ಆಂಧ್ರ ಶೈಲಿ ಇದೆ, ಫಿಶ್ ಐಟಮ್ ಎಲ್ಲ ಸಿಗುತ್ತೆ. ನೆಕ್ಸ್ಟ್ ಟೈಮ್ ಫಿಶ್ ಅಲ್ಲಿ ಒಂದು ಆಫರ್ ಇಡೋಣ ಅಂತ ಅನ್ಕೊಂಡಿದೀವಿ. ನೆಕ್ಸ್ಟ್ ನೋಡಿ ನಿಮ್ ಚಾನಲ್ ಬಂದಲ್ಲೇ ಮಾಡ್ಸೋಣ ಅಂತ ಇದೀನಿ. ಬಂದಾಗ ಫಿಶ್ ಐಟಮ್ಗಳು, ಚೈನೀಸ್ ಅಲ್ಲಿ ಎಲ್ಲ ವೆರೈಟಿ ಸಿಗುತ್ತೆ, ಬಿರಿಯಾನಿ ವೆರೈಟಿ ಎಲ್ಲ ಇದೆ. ಇಲ್ಲಿ ಬೆಂಗಳೂರು, ನಿಮ್ಮ ಫುಡ್ ಬೆಂಗಳೂರು ಅಥವಾ ಟಿಪಿಕಲ್ ಮಂಗಳೂರು ಸ್ಟೈಲ್ ಅಲ್ಲಿ ಇರುತ್ತಾ? ಮಂಗಳೂರು ಸೈಡ್ ಅವರು? ಮಂಗಳೂರವರೇನೆ, ಬಟ್ ಇಲ್ಲಿ ಬೆಂಗಳೂರು ಸ್ಟೈಲ್ ಅಲ್ಲೇ ನಮ್ಮ ಬೆಂಗಳೂರು ಸ್ಟೈಲ್ ಅಲ್ಲಿ ಇರುತ್ತೆ. ಮಂಗಳೂರಿಗೂ ಇಲ್ಲಿಗೂ ಸಂಬಂಧ ಇಲ್ಲ? ಸ್ವಲ್ಪ ಟಚ್ ಕೊಡ್ತೀವಿ, ಸ್ವಲ್ಪ. ಮಾತಲ್ಲಿ ಮಂಗಳೂರು ಇರ್ತದೆ, ಊಟದಲ್ಲಿ ಬೆಂಗಳೂರು ಇರುತ್ತೆ. ಹಂಗೆ ಅಷ್ಟು ಮಾತ್ರ ಬೆಂಗಳೂರು ಸಂಬಂಧ. ಓಕೆ, ಥ್ಯಾಂಕ್ ಯು ಸರ್. ಒಂದ್ಸಲಿ ನಾನು ಟೇಸ್ಟ್ ಮಾಡ್ತೀನಿ ನಿಮ್ಗೆ ಹೇಗಿದೆ, ನಿಮ್ಮ ಆಫರ್ ಹೇಗಿದೆ ಅಂತ. ಅದನ್ನ ಟೇಸ್ಟ್ ಮಾಡಿ ನಮ್ಮ ಹುಡುಗರು ನಾವೆಲ್ಲ ರಿವ್ಯೂ ಕೊಡ್ತೀವಿ. ಆಮೇಲೆ ನಾವು ಪಕ್ಕದವ್ರನ್ನ ಕೇಳ್ಕೊಂಡು ಆಮೇಲೆ ಹೇಳ್ತೀವಿ ಬೇರೆಯವರು ಇದನ್ನ ತಿನ್ಬೇಕಾ ತಿನ್ಬಾರ್ದ ಅಂತ. ಜಿನಿಯನ್ ನಾವು ಕೊಟ್ಟ ಮೇಲೆ ಹೇಳ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ. ಹಲೋ. ನಮ್ಮ ಹೆಸರು? ನನ್ನ ಹೆಸರು ನಾಗಶ್ರೀ ಅಂತ. ಎಲ್ಲಿಂದ ಬಂದಿದ್ದೀರಾ?
ಆರ್ ನಗರ್ ಐಡಿಯಲ್ ಹೋಮ್ಸ್. ಐಡಿಯಲ್ ಹೋಮ್ಸ್ ಇಂದನಾ? ಏನ್ ಟ್ರೈ ಮಾಡ್ತಿದ್ದೀರಾ ತಾವು? ದಿಸ್ ಇಸ್ ಪನ್ನೀರ್ ರೋಲ್ ಅಂತ. ಪನ್ನೀರ್ ರೋಲಾ? ಹಾ. ಸೊ ಫಸ್ಟ್ ಆಫ್ ಆಲ್ 1 ಪಾಯಿಂಟ್ ಹೇಳಬೇಕು, ಐ ಆಮ್ ಪ್ಯೂರ್ ವೆಜಿಟೇರಿಯನ್. ಸೊ ಹೋಟ್ಲ್ ಹೆಸರು ನೋಡಿ ಭಯ ಆಯ್ತು ಒಳಗಡೆ ಬರಕ್ಕೆ. ತಂದೂರಿ ಅಂತಿದೆ ಅಂತ. ಎಕ್ಸಾಕ್ಟ್ಲಿ. ಬಟ್ ಐ ವಾಸ್ ಅಶ್ಯೂರ್ಡ್ ದಟ್ ಇಲ್ಲಿ ವೆಜ್ಜು ನಾನ್ ವೆಜ್ಜು ಕಿಚನ್ ಫುಲ್ ಸಪರೇಟ್ ಇದೆ. ಪಾತ್ರೆ ಮಾಡೋದು ಸಪರೇಟ್ ಇದೆ. ಹಾಗಾಗಿ ಹ್ಯಾಪಿಲಿ ಯು ಕ್ಯಾನ್ ಕಮ್ ಈಟ್ ವೆಜಿಟೇರಿಯನ್ ಡಿಶಸ್. ಇಲ್ಲ ಖಂಡಿತ, ಯಾಕಂದ್ರೆ ನಾನೇ ಪರ್ಸನಲ್ ಆಗಿ ಹೋಗಿ ನೋಡಿದೆ. ಸೊ ಎರಡು ಅಲೋ ಮಾಡ್ತಾರಾ? ಆ ತರ ಎಲ್ಲ ನೋಡ್ಲಿಕ್ಕೆ ಅಲೋ ಮಾಡ್ತಾರಾ? ಏನು ತೊಂದರೆ ಇಲ್ಲ ಅಲ್ಲ? ತೊಂದರೆ ಏನಿಲ್ಲ. ಸೊ ಏನು ಹೆಜಿಟೇಷನ್ ಇಲ್ಲದೆ ವೆಜ್ ಡಿಶಸ್ ಏನೇ ಇದೆಯೋ ಯು ಕ್ಯಾನ್ ಎಂಜಾಯ್ ಇಟ್. ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಇಲ್ಲ ಎಷ್ಟು ದಿನದಿಂದ ಬರ್ತಿದ್ದೀರಾ ತಾವು ಇಲ್ಲಿಗೆ? ಇಲ್ಲಿ ಪಾಸ್ಟ್ 1 year ಇಂದ ಬರ್ತಾ ಇದ್ದೀನಿ. 1 year ಇಂದನಾ? 1 year 2 years ಇಂದ ಬರ್ತಾ ಇದ್ದೀನಿ. ಏನ್ ಇಷ್ಟ ತಮ್ಗೆ ಇಲ್ಲಿ ವೆಜ್ ಅಲ್ಲಿ? ವೆಜ್ ಅಲ್ಲಿ ಪನ್ನೀರ್ ರೋಲಾ? ಪನ್ನೀರ್ ರೋಲು, ಪನ್ನೀರ್ ಲೈಮ್ ಮಾಡ್ತಾರೆ. ಸೊ ವೆರೈಟೀಸ್ ಆಫ್ ಪನ್ನೀರ್ ಡಿಶಸ್ ಇಲ್ಲಿ ಮಾಡ್ತಾರೆ. ಸೊ ಎನಿ ಪನ್ನೀರ್ ಲವರ್ಸ್, ವೆಜ್ ಲವರ್ಸ್ಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಅಂದ್ರೆ ಸಪರೇಟ್ ಕಿಚನ್ ಇದೆ, ಯಾರು ಡೌಟ್ ಪಡೋದು ಬೇಡ. ಖಂಡಿತವಾಗ್ಲೂ ಹೆಸರು ನೋಡಿ ಡೌಟ್ ಪಡೋದು ಬೇಡ. ಆಲ್ ದ ವೆಜಿಟೇರಿಯನ್ಸ್ ಆಲ್ಸೋ ದೇ ಕ್ಯಾನ್ ಕಮ್ ಹಿಯರ್ ಅಂಡ್ ರಿಲೀಸ್ ದ ಫುಡ್. ಓಕೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ವೆಜ್ ಲವರ್ಸ್ಗೆ. ಥ್ಯಾಂಕ್ ಯು ಮ್ಯಾಮ್. ನಮಸ್ಕಾರ. ನಮ್ಮ ಹೆಸರು ಸೋಮಶೇಖರ್ ಅಂತ, ರಾಜರಾಜೇಶ್ವರದವರ. ನಾನಿಲ್ಲಿ ಸರಿ ಸುಮಾರು ಒಂದು 4-5 ವರ್ಷದಿಂದ ಬರ್ತಾ ಇದ್ದೀನಿ. ಫುಡ್ ಬಹಳ ಚೆನ್ನಾಗಿದೆ, ಟೇಸ್ಟಿ ಇದೆ. ಇಲ್ಲಿ ನಮಗೆ ಬಹಳ ಇಷ್ಟವಾಗಿದ್ದು ಅಂದ್ರೆ ತಂದೂರ್ ಫ್ಲೇವರ್, ತಂದೂರ್ ರೆಸ್ಟೋರೆಂಟ್, ತಂದೂರ್ ಐಟಮ್ಗಳು ಚೆನ್ನಾಗಿರುತ್ತೆ. ಮತ್ತೆ ನಮಗೆ ಫೇವರೇಟ್ ಫಿಶ್ ಕಬಾಬ್. ಫಿಶ್ ಕಬಾಬ್ ಆಕ್ಚುಲಿ ಅವ್ರು ಮಂಗಳೂರಲ್ಲೇ. ಫಿಶ್ ಸ್ಟೈಲ್ ತುಂಬಾ ಚೆನ್ನಾಗಿದೆ. ಮತ್ತೆ ಮೇನ್ ನಮಗೆ ಬಹಳ ಇಷ್ಟ ಆಗಿದೆ ಅಂದ್ರೆ ಸರ್ವಿಸ್ ತುಂಬಾ ಚೆನ್ನಾಗಿದೆ. ಬಹಳ ಇಷ್ಟ ಆಗೋದ್ರೆ ಬಿರಿಯಾನಿ ಚೆನ್ನಾಗಿರುತ್ತಾ? ಓಕೆ. ಅದ್ರ ಬೆಲೆ ಬೇರೆ ಮಾತಿಲ್ಲ ಆಗಿದ್ರೆ? ಬೇರೆ ಮಾತಿಲ್ಲ. ಮತ್ತೆ ಶೀಖ್ ಕಬಾಬ್. ಶೀಖ್ ಕಬಾಬ್ ಇಷ್ಟ ಆಗಿದೆ. ಮಟನ್ ಶೀಖ್ ಹೋಟ್ಲ್ ಹೇಳಿದ ತಕ್ಷಣ ಒಂದು ಐಟಮ್ ನೆನಪಾಗಬೇಕು ಅಂಥದ್ದು ಶೀಖ್ ಕಬಾಬಾ ಫಸ್ಟ್. ಓಕೆ. ಥ್ಯಾಂಕ್ ಯು. ನಮಸ್ಕಾರ. ಎಲ್ಲಿಂದ ಬಂದಿದ್ದೀರಾ ತಾವೆಲ್ಲ? ಇಲ್ಲಪ್ಪ, ಬಂದಿಲ್ವಾ? ಸಾರಿ. ಊಟ ಹೇಗಿದೆ ಇಲ್ಲಿ? ಹೋಗ್ಲಿ ಅಲ್ಲ, ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ? ನೀವು ಹೇಳಿ. ಸೂಪರ್ ಆಗಿದೆ. ಚೆನ್ನಾಗಿದೆಯಾ? ಎಲ್ಲಿಂದ ಬಂದಿದ್ದೀರಾ? ನಮ್ಮ ಧಾರವಾಡ. ಸಾರಿ. ಈ ಹೋಟ್ಲಲ್ಲಿ ಫುಡ್ ನಿಮ್ಗೆ ಯಾವ್ದು ಇಷ್ಟ ಆಯಿತು? ಯಾರು ನಿಮ್ಗೆ ರೆಫರ್ ಮಾಡಿದ್ದು ಇಲ್ಲಿಗೆ? ಆ್ಯಕ್ಚುಲಿ ಯಾರೂ ರೆಫರ್ ಮಾಡಿಲ್ಲ. ನಾವು ಗೂಗಲಲ್ಲಿ ಸರ್ಚ್ ಮಾಡಿಕೊಂಡು ನಾವಿರೋ ಪ್ಲೇಸಿಂದ ಇದು ಕಮ್ಮಿ ಡಿಸ್ಟೆನ್ಸಲ್ಲಿತ್ತು. ಸೊ ಬಂದ್ವಿ, ರಿವ್ಯೂಸ್ ಎಲ್ಲ ಚೆನ್ನಾಗಿತ್ತು. ಓಕೆ. ಊಟ ಏನು ಅನಿಸ್ತು ತಿಂದಮೇಲೆ? ಊಟ ಮಸ್ತಾಗಿತ್ತು. ನಾವು ಆ್ಯಕ್ಚುಲಿ ಬಿರಿಯಾನಿ ಟ್ರೈ ಮಾಡಿದ್ವಿ, ಚಿಕನ್ ಬಿರಿಯಾನಿ. ನಿಮ್ಮ ಕಡೆ ಊಟ ಥರ ಇಲ್ಲಲ್ಲ? ನಮ್ಮ ಕಡೆ ಊಟ ಥರ ಇರಲ್ಲ, ಬಟ್ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಇಷ್ಟ ಆಯ್ತಾ ನೀವು? ಸರ್ ನಮಸ್ಕಾರ. ಎಲ್ಲಿಂದ ಬಂದಿರೋ ತಾವುಗಳು? ಆರ್ ನಗರ. ಇಲ್ಲ, ಮುಂಚೆ ಹಳೇದಿದ್ದಾಗಿಂದ ಬರ್ತಾ ಇದ್ದಾರೆ. ಓ, ಈಗ ಮ್ಯಾನೇಜ್ಮೆಂಟ್ ಚೇಂಜ್ ಆಗಿಲ್ಲ ಮುಂಚೆ. ಹೌದೌದು. ಅವಾಗಿಂದ ಇವಾಗ ನಾಟಿ ಸ್ಟೈಲ್ ಸಿಗ್ತಿದ್ದಿಲ್ಲ. ಇವಾಗ ಮೊದಲಿಗಿಂತ ಇವಾಗ ಮೊದಲು ಓಕೆ ಸಿಗ್ತಿದ್ದಿಲ್ಲ, ಇವಾಗ ಅಂದರೆ ಇವಾಗ ಬೆಟರ್ ಇದೆಯಾ ಲಾಸ್ಟ್ ಟೈಮ್ ಬೆಟರ್ ಇದೆಯಾ ಹಿಂದೆ ಓದ್ ಮ್ಯಾನೇಜ್ಮೆಂಟಲ್ಲಿ? ಓಕೆ, ಸ್ವಲ್ಪ ಓಕೆ. ಸರ್ ತಾವೇನು ಇಷ್ಟಪಡ್ತೀರಾ ಜಾಸ್ತಿ? ನಾನು ನಾನ್ ವೆಜ್ ತಿನ್ನಲ್ಲ. ವೆಜಿಟೇರಿಯನ್? ಎಗಿಟೇರಿಯನ್ ಆಕ್ಚುಲಿ. ಎಗಿಟೇರಿಯನ್. ಓಕೆ. ಸೊ ಯೂಶಲಿ ಎಗ್ ಐಟಮ್ಸ್, ಸಮಥಿಂಗ್ ಲೈಕ್ ಶೆಜ್ವಾನ್ ಎಗ್ ಫ್ರೈಡ್ ರೈಸ್, ಇಲ್ಲ ಎಗ್ ಐಟಮ್ಸ್ ಸ್ಟಾರ್ಟರ್ಸ್. ಓಕೆ. ಈಗ ಕೆಲವು ಕಡೆ ನಾನ್ ವೆಜ್ ಹೋಟ್ಲಲ್ಲಿ ನಾನ್ ವೆಜ್ ಜಾಸ್ತಿ ಇರುತ್ತೆ, ವೆಜ್ಗೆ ಪ್ರಿಫರೆನ್ಸ್ ಕಮ್ಮಿ ಇರುತ್ತೆ ಅಂತಾರೆ. ಇಲ್ಲಿ ಹೇಗೆ ಅನಿಸ್ತಾ ಇದೆ ನಿಮಗೆ? ಇದೆ, ಆಪ್ಷನ್ಸ್ ಇದೆ. ವೆಜಿಟೇರಿಯನ್ ಆಪ್ಷನ್ಸ್ ಇದೆ. ಸೊ ನಾನ್ ವೆಜ್ ಐಟಮ್ಸ್ ಮಾತ್ರ ಅಂತ ಏನಿಲ್ಲ, ವಿ ಹ್ಯಾವ್ ಆಪ್ಷನ್ಸ್. ಏನು ಇಷ್ಟ ತಮಗೆ ಇಲ್ಲಿ? ನಮ್ಗೆ ಇಲ್ಲಿ ಬಿರಿಯಾನಿ ಮಾತ್ರನಾ? ಇನ್ನೇನು ತಿನ್ನಲ್ವಾ? ಬಿರಿಯಾನಿಗೋಸ್ಕರ ಮೊಸರು ಬಜ್ಜಿ ಇಸ್ಕೊಂಡಿದ್ದೀರಲ್ಲ? ಸರ್ ನಮಸ್ಕಾರ. ನಮಸ್ಕಾರ ಸರ್. ಎಲ್ಲಿಂದ ಬಂದಿದ್ದೀರಾ? ಹೊಸಕೆರೆಹಳ್ಳಿಯಿಂದ ಬಂದಿದ್ದೀವಿ. ಹೊಸಕೆರೆಹಳ್ಳಿಯಿಂದನಾ? ಏನು ಟ್ರೈ ಮಾಡ್ತಿದ್ದೀರಾ ಇವತ್ತು? ಇಲ್ಲಿದ್ದು ಸ್ಟಾರ್ಟರ್ಸ್ ಅಂದರೆ ಮೈನ್ ಸ್ಪೆಷಲ್ ತಂದೂರಿ ಹೇಳಿದ್ರು. ಓಕೆ. ಚೆನ್ನಾಗಿತ್ತು. ಒಂದು 3 ಐಟಮ್ಸ್ ಥರ ಕೊಟ್ಟಿದ್ರು. ತಂದೂರಿನಾ? ತಂದೂರಿ ಟಿಕ್ಕಾ ಇಲ್ಲಿ ಸ್ಪೆಷಲ್ ಥರ. ಓಕೆ. ಚೆನ್ನಾಗಿತ್ತು. 3 ಟೈಮ್ ಐಟಮ್ಸ್ ಕೊಟ್ಟಿದ್ದು ಪ್ಲಾಟರ್ಸ್ ಥರ. ತಂದೂರಿ ಚಿಕನ್ ಆರ್ಡರ್ ಮಾಡಿದ್ವಿ. ಸ್ಪೈಸಿ ಚೆನ್ನಾಗಿದೆ. ಏನಿಲ್ಲ, ಬೇರೆ ಕಡೆ ತಿನ್ನೋದಕ್ಕೂ ಇಲ್ಲಿಗೂ ಡಿಫ್ರೆಂಟ್ ಆಗಿ ಒಂದು ಸ್ವಲ್ಪ ಅಂದರೆ ಒಂದು ಸ್ವಲ್ಪ ಫ್ಯಾಮಿಲಿ ಔಟ್ಸೈಡ್ ಹೋಗ್ತಾನೆ. ವೀಕೆಂಡಲ್ಲಿ ಇರೋದ್ರೆ ಸ್ವಲ್ಪ ಔಟ್ಸೈಡ್ ಹೋಗ್ತೀವಿ. ಭಾನುವಾರ ಹಂಗಾದ್ರೆ ಭಾನುವಾರ ಬಾಡೋಟಕ್ಕೆ ಏನು ಮೋಸ ಇಲ್ಲ, ಆ ಥರ ಏನಿಲ್ಲ. ಬನ್ನಿ. ಟೇಬಲ್ ಅಂತೂ ಫುಲ್ಲು ಈ ಕಡೆ ಖಾಲಿ ಇದೆ. ಅವಾಗಲೇ ತುಂಬ ಫುಲ್ ಇತ್ತು ಎಲ್ಲ ಕಡೆ. ಈ ಕಡೆ ಒಂದು ಕಡೆ ಕುತ್ಕೊಂಡು ಊಟ ತಿನ್ನೋಣ. ಯಾವ್ಯಾವ ಫುಡ್ಡು ಯಾವ್ಯಾವ ಥರ ಇರುತ್ತೆ ಎಲ್ಲ ರಿವ್ಯೂ ಕೊಡ್ತೀನಿ. ನಾನು ನನ್ನ ಸ್ನೇಹಿತರೆಲ್ಲ ಸೇರಿಕೊಂಡು ನೋಡೋಣ. ಇಲ್ಲೇ ಕೂತ್ಕೊಳ್ಳೋಣ ಬನ್ನಿ. ಅವ್ರು ಅಲ್ಲಿ ಕೂತಿದ್ದಾರಾ? ಊಟ ಹೇಗಿದೆ? ಹಾಂ, ಏನೇನು ತೊಗೊಂಡಿರಿ? ಏನು ಬೇಕು ನಾಚ್ಕೊಬಾರ್ದು, ಆರಾಮಾಗಿ ತಿನ್ನಿ. ಯಾಕಂದರೆ ಒಳ್ಳೆ ಆಫರ್ ಕೊಡ್ತಿದ್ದಾರೆ ಇಲ್ಲಿ. ಯಾಕಂದ್ರೆ ಇಲ್ಲಿ RCB ಅವ್ರಿಗೆ ಮಾತ್ರ ಆಫರ್ ಇರೋದು, ಅದಕ್ಕೋಸ್ಕರ. ಅಪ್ಪಿ ತಪ್ಪಿ ಬೇರೆಯವ್ರ ಹೆಸರು ಹೇಳ್ಬಿಟ್ಟಿರಿ, ಹೊರಗಡೆಗೆ ಹಾಕ್ಬಿಡ್ತಾರೆ, ಅದಕ್ಕೋಸ್ಕರ. ಪವನ್ ಅವರೇ ತಾವು? ಜೈ RCB. ತಾವು?
ಸರ್ ನೀವು 60 ವರ್ಷ ಆದ್ರೂ RCB 66 ಅಲ್ಲ 60 ಅಲ್ಲಿ RCB ಅಲ್ಲ ಉಸಿರಿನವರೆಗೂ RCB RCB ಹಂಗೆ ಕಪ್ ಹೊಡಿಲಿ ಬಿಡ್ಲಿ ಕಪ್ ಕಟ್ಕೊಂಡೇನು RCB ಮುಖ್ಯ ಏನಂತೀರಾ ಕಪ್ಪೆಲ್ಲ ಯಾಕೆ ಸರಿ ಬನ್ನಿ ಒಂದ್ಸಲಿ ಆಫರ್ ಫುಡ್ ಹೆಂಗಿದೆ ಎಲ್ಲ ಟ್ರೈ ಮಾಡೋಣ ಒಂದ್ಸಲಿ ಟೇಬಲ್ ಮೇಲೆ ಕುತ್ಕೊಂಡು ಏನ್ ನೀವು ಟ್ರೈ ಮಾಡ್ತಾ ಇರೋದು ನಿತೇಶ್ ಅವರೇ ಚಾಪ್ಸ್ ಚಿಕನ್ ಚಾಪ್ಸ್ ಹೆಂಗಿದೆ ನೆಕ್ಸ್ಟ್ ಲೆವೆಲ್ ಹೌದಾ ಇದು ಟ್ರೈ ಮಾಡಿ ಇದು ನಾನು ಈ ತರ ಟ್ರೈ ಮಾಡಿರಲಿಲ್ಲ ಎಲ್ಲೂ ಚಿಕನ್ ಚಾಪ್ ಟೇಸ್ಟ್ ಚೆನ್ನಾಗಿದೆ ಅದು ಅಂದ್ರೆ ಅದು ಪಾಲಕಲ್ಲಿ ಮಾಡಿರೋ ತರ ಪಾಲಕ್ ಹಾಕಿ ಮಾಡಿದ್ದಾರೆ ಗುಲಾಬ್ ಶೀ ಕಬಾಬ್ ಅಂತ ಸ್ಪೆಷಲ್ ಅಂತ ಇವ್ರದ್ದು ಒಂದ್ಸಲ ಟೇಸ್ಟ್ ಮಾಡಿ ಸರ್ ನೀವೊಂದು ಟೇಸ್ಟ್ ಮಾಡಿ ಇನ್ನೊಂದ್ಸಲಿ ನಿತೇಶ್ ಅವರೇ ಪವನ್ ನೀವು ಟೇಸ್ಟ್ ಮಾಡಿ ಪವನ್ ಬ್ರೋ ನೀವು ಟೇಸ್ಟ್ ಮಾಡಿ ಡಿಫ್ರೆಂಟ್ ಆಗಿದೆ ಚಿಕನ್ ಟೇಸ್ಟ್ ಇಲ್ಲ ಬಟ್ ಡಿಫ್ರೆಂಟ್ ಟೇಸ್ಟ್ ಇದೆ ಫಸ್ಟ್ ಟೈಮ್ ಅನಿಸ್ತಾ ಇದೆಯಾ ಟೇಸ್ಟ್ ಗೊತ್ತಾಗ್ತಾ ಇಲ್ಲ ಯಾವ್ದು ನಾನು ಸ್ವಲ್ಪ ಟ್ರೈ ಮಾಡ್ತೀನಿ ಹಾಗಾದ್ರೆ ತಿನ್ನಿ ಬ್ರೋ ಏನು ಅಂತ ಗೊತ್ತಾಗ್ತಾ ಇದೆ ಬಟ್ ಏನು ಅಂತ ಗೊತ್ತಾಗ್ತಾ ಇಲ್ಲ ಏನೋ ಇದೆ ಬಟ್ ಏನು ಅಂತ ಗೊತ್ತಾಗ್ತಾ ಇಲ್ಲ ಆಕ್ಚುಲಿ ನಿತೇಶ್ ಅವರು ಹೇಳ್ದಂಗೆ ಸೇಮ್ ಅದೇ ಫೀಲ್ ಆಗ್ತಾ ಇದೆ ಏನು ಅಂತ ಗೊತ್ತು ಏನು ಅಂತ ಗೊತ್ತಾಗ್ತಾ ಇಲ್ಲ ಚಿಕನ್ದು ಅಂತ ಗೊತ್ತಾಗ್ತಾ ಇದೆ ಬಟ್ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ತುಂಬಾ ಅದ್ಭುತವಾಗಿ ಶೀ ಕಬಾಬ್ ಚೆನ್ನಾಗಿದೆ ಡಿಫ್ರೆಂಟ್ ಆಗಿ ಅದಕ್ಕೆ ಹಾ ಖಾಲಿ ಆಗೋಯ್ತು ನಿಮ್ಗೊಂದು ಪ್ಲೇಟ್ ಎಲ್ಲ ಇಲ್ಲ ಜನ ಜಾಸ್ತಿ ಇದ್ವಲ್ಲ ಕೊಟ್ಟಿದ್ದು ಕಮ್ಮಿ ಪೀಸ್ ಕೊಟ್ಟಿದ್ದಾರೆ ಶೆಟ್ರು ಅದಕ್ಕೆ ಖಾಲಿ ಆಗೋಯ್ತು ಸಕಲ ಬಂದಿತ್ತು ಸರ್ ಊಟ ಹೇಗಿತ್ತು ಬ್ರೋ ಹೆಂಗಿತ್ತು ಬ್ರೋ ಊಟ ತುಂಬಾ ಚೆನ್ನಾಗಿತ್ತು, ತುಂಬಾ ಹೈಜೆನಿಕ್ ಆಗಿತ್ತು. ಓಕೆ, ನೋಡಿದ್ರೆ ಗೊತ್ತಾಗುತ್ತೆ. ಟೇಸ್ಟಲ್ಲಂತೂ ಕಾಂಪ್ರಮೈಸೇ ಇಲ್ಲ, ಸಕ್ಕತ್ತಾಗಿತ್ತು. ಎಲ್ಲ ಮುಗಿಸಿ ಇವಾಗ ಒಂದು ಡೆಸರ್ಟ್ ಅಂತ ಐಸ್ ಕ್ರೀಮ್ ಆರ್ಡರ್ ಮಾಡಿದ್ದೀವಿ ಲಾಸ್ಟಲ್ಲಿ. ಅಷ್ಟೇ. ಒಳ್ಳೆ 20% ಆಫ್ ನಡೀತಾ ಇದೆ. ದಯವಿಟ್ಟು ನೀವು ನಿಮ್ಮ ಫ್ರೆಂಡ್ಗೂ ರೆಫರ್ ಮಾಡಿ. ಓಕೆ, ಅದು ನಮ್ಮ ಚಾನಲ್ ಕಡೆಯಿಂದ ಬಂದರೆ ಮಾತ್ರ 20% ಡಿಸ್ಕೌಂಟ್ ಇರೋದು. ನಿಮ್ಮ ಸ್ನೇಹಿತರಿಗೆಲ್ಲ ಹೇಳಿ. ಪವನ್ ಅವರೇ ತಾವು ಹೇಳ್ಬೇಕು, ಸಂಚಾರಿ ಸುನಿಲ್ ಅಂತ. ಸಂಚಾರಿ ಸುನಿಲ್ ತುಂಬ ನೆನಪಿರಲಿ. ಪವನ್ ಅವರೇ ನೀವು ನನಗೆ ಹೇಳ್ಬೇಕು, ನಾನು ನಿಮ್ಗೆ ಹೇಳ್ಬೇಕು. ನೀನು ಯಾರು ಫ್ರೆಂಡ್ ರೆಫರ್ ಮಾಡಕ್ಕೆ ಚಾನ್ಸ್ ಇಲ್ಲ. ಹೇಳ್ರಿ. ಅಲ್ಲ, ಊಟದ ಬಗ್ಗೆ ಏನು ಮಾತಾಡಂಗಿಲ್ಲ, ನೆಕ್ಸ್ಟ್ ಲೆವೆಲ್ ಇದೆ. ಹೇಳಿ ಪವನ್ ಅವರೇ, ಹೆಂಗಿದೆ ಊಟ ಎಲ್ಲ? ಊಟ ಹೆಂಗಿತ್ತು? ಊಟದ ಬಗ್ಗೆ ಎಲ್ಲ ಏನು ಮಾತಾಡಂಗಿಲ್ಲ. ಊಟ ಲೈಕ್ ಏನು ಹೇಳ್ತಾರೆ, ಜಸ್ಟ್ ಲುಕಿಂಗ್ ಲೈಕ್ ಜಸ್ಟ್ ಲುಕಿಂಗ್ ಲೈಕ್ ವಾವ್ ಆ ಥರ ಫುಡ್ ಆಗಿರ್ಬೋದು. ಆಮೇಲೆ ಸ್ಟಾಫು ಸರ್ವ್ ಮಾಡೋ ಒಂದು ರೀತಿ ಎಲ್ಲನೂ ಚೆನ್ನಾಗಿದೆ. ಫುಡ್ ಅಂತೂ ಸಖತ್ತಾಗಿದೆ. ಯಾಕಂದರೆ ಹೊಸ ಮ್ಯಾನೇಜ್ಮೆಂಟಲ್ಲಿ ಹೋಟ್ಲು ಸ್ಟಾರ್ಟ್ ಆಗಿದೆ. ಒಂದ್ಸಲಿ ಟ್ರೈ ಮಾಡಿ, ಒಳ್ಳೆ ಬ್ಯಾಟಿಂಗ್ ಮಾಡ್ದು, ಸಖತ್ತಾಗಿತ್ತು. ಇಲ್ಲಿವರೆಗೆ ಆಲ್ಮೋಸ್ಟ್ ಆಲ್ ಎಲ್ಲ ಥರದ ಐಟಮ್ ತಿಂದಿದೆ. ಏನು ಎಲ್ಲ ಲಾಸ್ಟ್ಗೆ ಐಸ್ ಕ್ರೀಮ್ ಟು ಒಂದು ಗುಲಾಬ್ ಜಾಮೂನ್ ಬಂದಿದ್ವಿ. ಹೇಳಿ. ಮೇಯ್ನು ಹೆಣ್ಮಕ್ಳನ್ನ ಕರ್ಕೊಂಬಂದಾಗ ಊಟ ಆದಮೇಲೆ ಡೆಸರ್ಟ್ ಕರ್ಕೊಂಡೋಗು, ಹತ್ತಿನ ಕರ್ಕೊಂಡೋಗು, ಇದನ್ನ ಕರ್ಕೊಂಡು ಹೋಗ್ತಾರೆ. ಅದೇನಕ್ಕೂ ಚಿಂತನೆ ಇಲ್ಲ. ಇಲ್ಲಿ ಐಸ್ ಕ್ರೀಮ್ ಜಾಮೂನ್ ಕೊಡ್ತಾರೆ. ಡೆಸರ್ಟ್ಗಿಂತ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಪ್ರತಿಯೊಂದು ಫ್ರೂಟ್ ಜ್ಯೂಸು ಕೂಡ ಸಿಗುತ್ತೆ ನಿಮಗೆ. ಬೇರೆ ಇದಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ವೆಜ್ಗೆ ಅಂತಲೇ ಬೇರೆ ಕಿಚನ್ ಇದೆ, ಆವಾಗಲೇ ಅವರು ತೋರಿಸ್ಕೊಟ್ರು. ವೆಜ್ಗೆ ಬೇರೆ ಕಿಚನ್ ಇದೆ, ನಾನ್ ವೆಜ್ಗೆ ಬೇರೆ ಕಿಚನ್ ಇದೆ. ವೆಜಿಟೇರಿಯನ್ ಅವರು ಕೂಡ ಅದ್ಭುತವಾಗಿ ಇಲ್ಲಿ ಬಂದು ಯಾವುದೇ ಡೌಟ್ ಇಲ್ಲದೇ ಆರಾಮಾಗಿ ತಿನ್ಬೋದು. ಏನೇ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ಸ್ ಮಾಡಿ, ದಯವಿಟ್ಟು ನಾನು ತಿಳಿಸ್ಕೊಡ್ತೀನಿ. ನಿಮಗೆ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಆಗಲಿ, ಪ್ರೈಸ್ ಲಿಸ್ಟ್ ಆಗಲಿ ಎಲ್ಲ ಪ್ರತಿಯೊಂದು ನಾನು ಕೆಳಗಡೆ ಕೊಟ್ಟಿರ್ತೀನಿ, ನೀವು ಅದನ್ನು ನೋಡ್ಕೊಬೋದು. ಹಾಗೆ ಇವ್ರನ್ನ ಆನ್ಲೈನ್ ಪರ್ಚೇಸ್ ಮಾಡಲಿಕ್ಕೆ ನಿಮಗೆ ಲಿಂಕು ಕೂಡ ನಾನು ಕೆಳಗಡೆ ಕೊಟ್ಟಿರ್ತೀನಿ, ಅದನ್ನು ನೋಡಿಬಿಟ್ಟು ನೀವು ಪರ್ಚೇಸ್ ಮಾಡ್ಕೊಬೋದು. ಹಾಗೆ ನಿಮಗೇನಾದರೂ ಒಂದ್ಸಲ ಟ್ರೈ ಮಾಡಿದ್ರೆ RR ನಗರ ಕಡೆ ಬಂದು ಒಂದ್ಸಲ ಕಮೆಂಟ್ ಮಾಡಿ ಫುಡ್ ಹೇಗಿತ್ತು ಅಂತ ನಾನು ರಿಪ್ಲೈ ಮಾಡ್ತೀನಿ. ಅಂತ ಹೇಳ್ತಾ ಈ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ.